ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ಸಮಾಜ ವಿಜ್ಞಾನದಲ್ಲಿ ಫೈನಲ್ ರಿವಿಷನ್ ಅನ್ನು ಮಾಡೋಣ. ಇಲ್ಲಿ ನೋಟ್ಸ್ ಮತ್ತು ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಕೊಡ್ತೀನಿ. ಇವತ್ತು 16ನೇ ಪಾಠ ಮೌರ್ಯರು ಮತ್ತು ಕುಶಾನರಲ್ಲಿ ಭಾಗ 1ರಲ್ಲಿ ಮೌರ್ಯರಲ್ಲಿ ಯಾವೆಲ್ಲ ವಿಷಯಾಂಶಗಳನ್ನು ಓದ್ಕೊಳ್ಬೇಕು, ಕ್ವಶನ್ಸ್ ಏನಿದಾವೆ ಅನ್ನೋದನ್ನು ನೋಡೋಣ. ಖಂಡಿತವಾಗಿ ಇಷ್ಟು ಓದ್ರೆ ಸಾಕು, ನೀವು 100% ಆಗಿ ಇಲ್ಲಿಂದ ಕ್ವಶನ್ಸ್ಗಳನ್ನು ಪಡಿತೀರಿ. ಸೊ ನೋಡೋಣ, ಇದು 16ನೇ ಪಾಠ ಮೌರ್ಯರು ಮತ್ತು ಕುಶಾನರು. ಸೊ ವಿದ್ಯಾರ್ಥಿಗಳೇ, ಇವೆರಡು ಅಂಶಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯರು ಅಂತ ಗೊತ್ತಾಗಬೇಕು. ವಿಶೇಷವಾಗಿ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನ ಸಾಧನೆ, ಆಡಳಿತ ಮತ್ತು ಕೊಡುಗೆಗಳ ಬಗ್ಗೆ ತಿಳಿಬೇಕು ಅಂತಕ್ಕಂಥದ್ದು ಸಾಮರ್ಥ್ಯ ಇದೆ. ಅವೆರಡರ ಬಗ್ಗೆ ತಮಗೆ ಅರಿವು ಇರಬೇಕು. ಹಾಗಾದರೆ ನೋಡೋಣ, ಮೌರ್ಯ ಸಾಮ್ರಾಜ್ಯದಲ್ಲಿ ನೀವು ಏನೇನು ನೆನಪಿಟ್ಕೊಳ್ಬೇಕು ಅನ್ನೋದನ್ನು ನಾನು ಸ್ವಲ್ಪ ಹೇಳ್ತೀನಿ. ಸೊ ಕೇಳ್ತಾ ಹೋಗಿ ಒಂದ್ಸರಿ ರಿವೈಸನ್ನು ಮಾಡಿ. ಸೊ ಫಸ್ಟ್ ನೀವು ನೆನಪಿಟ್ಕೊಳ್ತಕ್ಕಂಥದ್ದು, ಭಾರತ ಕಂಡ ಮೊದಲ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದು ಮೌರ್ಯರ ಸಾಮ್ರಾಜ್ಯ ಅಂತ. ಹಾಗಾದ್ರೆ ಮೌರ್ಯರು ಯಾವ ಪ್ರದೇಶದಿಂದ ರಾಜ್ಯವನ್ನು ಆಳ್ತಾರೆ? ಮಗಧದಿಂದ. ಮೌರ್ಯರ ಮನೆತನದಲ್ಲಿ 3 ಜನ ರಾಜರು ಪ್ರಸಿದ್ಧರಿದ್ದಾರೆ: ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಹಾಗಾದ್ರೆ ಮೌರ್ಯರ ಮನೆತನ ಕಟ್ಟಿದ ದೊರೆಯೇ ಚಂದ್ರಗುಪ್ತ ಮೌರ್ಯ ಅಂತ ಕರಿತೀವಿ. ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಗ್ರೀಕ್ ರಾಯಭಾರಿ ಬಂದಿದ್ದ. ಯಾರಪ್ಪ ಅಂದರೆ ಆತ ಮೆಗಸ್ತಾನಿಸ್. ಆತ ಕೃತಿ ಬರೆದಿದ್ದ ಇಂಡಿಕಾ. ಆ ಇಂಡಿಕಾದಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾಹಿತಿ ಇದೆ. ಅದಕ್ಕಾಗಿ ಚಂದ್ರಗುಪ್ತನ ಕೀರ್ತಿ ಎಲ್ಲ ಕಡೆಗೂ ಪಸರಿಸಿತು. ಮುಂದೆ ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ. ಆತನೇ ವಿಷ್ಣುಗುಪ್ತ ಅಂತ ಕರಿತೀವಿ. ಈ ವಿಷ್ಣುಗುಪ್ತನಿಗೆ ಬೇರೆ 2 ಹೆಸರುಗಳಿದ್ದಾವೆ: ಕೌಟಿಲ್ಯ ಅಥವಾ ಚಾಣಕ್ಯ. ಈತ ಒಂದು ಕೃತಿ ಬರೆದಿದ್ದ. ಅದ್ಯಾವುದಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಷ್ಟು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿನಿ. ಮುಂದೆ ಹೋಗೋಣ. ಇಲ್ಲಿ ಈ ಅರ್ಥಶಾಸ್ತ್ರದ ಬಗ್ಗೆ ಇದು ಒಂದು ಮಾತ್ರ ನೆನಪಿಟ್ಕೊಡ್ರಿ. ಶ್ಯಾಮಶಾಸ್ತ್ರಿ ಅವರು ಏನು ಮಾಡ್ತಾರೆ, ಈ ಕೃತಿಯನ್ನು ಪತ್ತೆ ಮಾಡ್ತಾರೆ 1902ರಲ್ಲಿ. ಅದೆಲ್ಲಿತ್ತು? ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ. ಅದೇನು ಇಂಪಾರ್ಟೆಂಟ್ ಇಲ್ಲ. ಮುಂದೆ ಹೋಗೋಣ. ಹಾಗಾದ್ರೆ ಮೌರ್ಯರ ಪ್ರಸಿದ್ಧ ದೊರೆ ಅಶೋಕ ಆಗಿದ್ದ. ಈ ಕಾಲದಲ್ಲಿ 5 ನಗರ ಕೇಂದ್ರಗಳಿದ್ದವು: ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ. ಬಟ್ ಮೌರ್ಯರ ರಾಜಧಾನಿ ಯಾವುದಾಗಿತ್ತು? ಅದರಲ್ಲಿ ಪಾಟಲಿಪುತ್ರ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು 5 ನಗರ ಬಗ್ಗೆ ನೆನಪಿಟ್ಕೋಬೇಕು. ಅಲ್ಲಿ ತಕ್ಷಶಿಲೆ ಏನಾಗಿತ್ತು? ವಾಯವ್ಯ ಭಾರತದ ದ್ವಾರ ಆಗಿತ್ತು. ಉಜ್ಜಯಿನಿ ಏನಾಗಿತ್ತು? ಉತ್ತರದಿಂದ ದಕ್ಷಿಣದ ವ್ಯಾಪಾರದ ಮಾರ್ಗ ಆಗಿತ್ತು. ಕಳಿಂಗ ಏನಾಗಿತ್ತಪ್ಪ ಅಂದ್ರೆ ಅದು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿರ್ತಕ್ಕಂಥ ಮಹಾದ್ವಾರ ಆಗಿದ್ರ. ಸುವರ್ಣಗಿರಿಯನ್ನ ಏನಂತ ಕರಿತಿದ್ರು? ದಕ್ಕನ ಹೃದಯ ಭಾಗ ಅಂತ ಕರಿತಿದ್ರು. ಈ ಸುವರ್ಣಗಿರಿ ಇರೋದು ಕರ್ನಾಟಕದಲ್ಲೇನೆ ಅಂತ ಕರೀತಾರೆ. ಇನ್ನು ಅಶೋಕನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 5 ನಗರಗಳು ಇದರಲ್ಲಿ ಇದಾವ. ಅವು ಎಲ್ಲೆಲ್ಲಿ ಇದಾವ ಅನ್ನೋದನ್ನು ನೋಡಬೇಕು. ಇನ್ ಕೇಸ್ ನಿಮಗೆ ಭಾರತದ ನಕ್ಷೆ ಬಿಡಿಸಿ ಅವುಗಳನ್ನು ಗುರುತಿಸ್ಲಿಕ್ಕೂ ಕೂಡ ಕೊಡ್ಬೋದು. ಮುಂದೆ ಹೋಗೋಣ. ಇದು ಸ್ವಲ್ಪ ನೆನಪಿಟ್ಕೊಡ್ರಿ, ಕಳಿಂಗ ಯುದ್ಧ ಅಂತಕ್ಕಂಥದ್ದು. ಇಲ್ಲಿಂದ ಕ್ವಶನ್ಸ್ 2 ಮಾರ್ಕ್ಸ್ಗೆ ಬರ್ಬೋದು. ಈ ಯುದ್ಧ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಸಾವು ನೋವು ಆಗ್ತದ. ಈ ಸಾವು ನೋವುದಿಂದ ಅಶೋಕ ಏನಾಗ್ತಾನಪ್ಪ ಅಂದ್ರೆ ಪಶ್ಚಾತ್ತಾಪ ಪಡ್ತಾನ. ಅವಾಗ ತಿಳ್ಕೊತಾನ ಏನಂದ್ರೆ, ಎಷ್ಟೋ ಸಹಜ ಜೀವಿಗಳನ್ನು ಗೌರವಿಸಬೇಕಾಗಿರ್ತಕ್ಕಂಥ ನಾವುಗಳು ಯುದ್ಧದಿಂದ ಎಲ್ಲರೂ ಕೂಡ ಗಾಯಗೊಂಡ್ರು, ಅವರು ಸತ್ರು, ಅವರ ಪ್ರೀತಿ ಅಗಲಿದವರು ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನಪ್ಪ ಅಂದ್ರೆ ಧಮ್ಮದ ಕಡೆಗೆ ಪ್ರೇರೇಪಿತನಾಗ್ತಾನೆ, ಶಾಂತಿಯನ್ನು ಪ್ರತಿಪಾದಿಸ್ತಾನೆ. ಯಾವ ಯುದ್ಧದಿಂದ? ಕಳಿಂಗ ಯುದ್ಧದ ಪರಿಣಾಮವಾಗಿ. ನೆನಪಿಟ್ಕೊಡ್ರಿ, ಇದರಲ್ಲಿ 1,50,000 ಸೈನಿಕರು ಸೆರೆಯಾದ್ರ 1 ಲಕ್ಷದಷ್ಟು ಸೈನಿಕರು ಏನಾಗ್ತಾರೋ, ಜನ ಸಾಯ್ತಾರು ಕಳಿಂಗ ಯುದ್ಧದ ಅಲ್ಲಿ. ಇಷ್ಟು ನೆನಪಿಟ್ಕೊಳ್ಬೇಕು. ಕಳಿಂಗ ಯುದ್ಧ ಯಾವಾಗ ನಡೀತಂದ್ರೆ ಅಶೋಕ ಪಟ್ಟಾಭಿಷಿಕ್ತನಾಗಿ 8 ವರ್ಷಗಳ ನಂತರ ಕಳಿಂಗ ವಶಪಡಿಸಿಕೊಂಡ. ಇದು ಅದರವಾಗಿರ್ತಕ್ಕಂಥ ಯುದ್ಧ ಆಗಿತ್ತು ಅಂತಕ್ಕಂಥದ್ದು. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಏನಿದೆ ಅಂತಂದ್ರೆ ಅಶೋಕನ ಒಂದು ಆಡಳಿತದ ಬಗ್ಗೆ ಇದೆ. ವಿಶೇಷವಾಗಿ ಅಶೋಕ ವಿವಿಧ ಕೇಂದ್ರಗಳಿಂದ ವಿಶಾಲವಾದ ಭೂಪ್ರದೇಶದಿಂದ ಆಡಳಿತವನ್ನ ಮಾಡ್ತಾನ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಮೇಲೆ ಅಶೋಕನ ಕುರಿತಾಗಿರ್ತಕ್ಕಂಥ ನಮಗೆ ಏನಾಗಿದ್ದಾವ? ಶಿಲಾಶಾಸನಗಳು ಮತ್ತು ಕಂಬಶಾಸನಗಳು ಸಿಗ್ತಾವ. ಇಲ್ಲಿ ಬುದ್ಧ ಪ್ರತಿಪಾದಿಸಿರ್ತಕ್ಕಂಥ ತತ್ವ ದಯೆ ಅಂತಕ್ಕಂಥದ್ದು, ಇದರಿಂದ ಅಶೋಕ ಏನಾಗಿರ್ತಾನಪ್ಪ ಅಂತಂದ್ರೆ ಪ್ರಭಾವಿತನಾಗಿರ್ತಾನ. ಮುಂದೆ ಈ ಅಶೋಕ ಬುದ್ಧನ ವಿಚಾರಗಳನ್ನೇ ಪ್ರತಿಪಾದನೆಯನ್ನ ಮಾಡ್ಲಿಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಧರ್ಮ ಮಹಾಮಾತ್ರರನ್ನ ನೇಮಕವನ್ನ ಮಾಡ್ತಾನ. ನಮಗೆ ಅಶೋಕನ ಶಾಸನಗಳಲ್ಲಿ ಧರ್ಮದ ವಿಚಾರಗಳ ಸಹಿತ ಏನಾಗ್ತಾವ? ಸಿಗ್ತಾವ. ಇನ್ನು ಮೋಸ್ಟ್ ಇಲ್ಲಿ ಏನು ಹೇಳ್ಬೇಕಂದ್ರೆ ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿವೆ. ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಕರ್ನಾಟಕದ ಬ್ರಹ್ಮಗಿರಿಯಲ್ಲಿ ಏನಾಗದಪ್ಪ ಅಂದ್ರೆ ಅಶೋಕನ ಶಾಸನಗಳು ನಮಗೆ ಸಿಗ್ತಾವ. ಇಲ್ಲಿ ಅಶೋಕನ ಸಾರನಾಥ ಕಂಬದಿಂದಲೇ ಏನಾಗದಪ್ಪ ಅಂದ್ರೆ ಚಿಹ್ನೆಯನ್ನ ರಾಜಲಾಂಛನವಾಗಿ ತಗೊಂಡಿದ್ದಾರೆ. ಇದಿತ್ತು ಅದರದಾಗಿರ್ತಕ್ಕಂಥ ಉತ್ತರ.
ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಏನಿದೆ ಅಂತಂದರೆ ಇಲ್ಲಿ ವ್ಯಾಪಾರ ಮತ್ತು ಬೆಳವಣಿಗೆ, ಕೃಷಿ ಬೆಳವಣಿಗೆ ಬಗ್ಗೆ ಇದೆ. ಇದೇನಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಇದೊಂದು ನೆನಪಿಟ್ಕೊಡ್ರಿ, ಭೂ ಕಂದಾಯ ರಾಜನ ಮುಖ್ಯವಾಗಿರ್ತಕ್ಕಂಥ ಆದಾಯ ಆಗಿತ್ತು ಅಂತಕ್ಕಂಥದ್ದು, ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ ಇಲ್ಲಿ ಗೂಢಚಾರರು ಬರ್ತಾರೆ, ಅವರು ಕೂಡ ಏನು ಮಾಡ್ತಿದ್ರು, ರಾಜರಿಗೆ ಮಾಹಿತಿಯನ್ನು ಕೊಡ್ತಿದ್ರು. ವಿಶೇಷವಾಗಿ ನದಿ ಮತ್ತು ಭೂ ಹಾದಿ ನಿಯಂತ್ರಣದ ಮೂಲಕ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆಗೆ ಹತೋಟಿ ಹೊಂದಿದ್ರು. ವಿವಿಧ ತೆರಿಗೆಗಳನ್ನು ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಹೇರಿದ್ರು ಯಾರು, ಮೌರ್ಯರು ಅಂತಕ್ಕಂಥದ್ದು. ಇಷ್ಟು ನಾನು ಹೇಳಿದ್ದಷ್ಟು ವಿಷಯಾಂಶಗಳನ್ನು ತಮಗೆ ಗೊತ್ತಾದರೆ ಸಾಕು. ತಾವು ಖಂಡಿತವಾಗಿ ಇಷ್ಟು ಓದಲೇಬೇಕು, ಇಷ್ಟು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಇನ್ನು ಯಾವ್ಯಾವ ಕ್ವಶನ್ಸ್ಗಳನ್ನು ನೀವುಗಳು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಇವುಗಳನ್ನು ನೋಡ್ಕೊಂಡು ಹೋಗಿ. ಎಸ್, ಇಲ್ಲಿ 1 ಅಥವಾ 2 ಅಂಕಕ್ಕೆ ಈ ಕ್ವಶನ್ಸ್ಗಳು ಏನಾಗ್ತಾವಪ್ಪ ಅಂದ್ರೆ ಕೇಳ್ತಾರೆ. ಸೊ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಮೌರ್ಯರು ಯಾವ ಪ್ರದೇಶದಿಂದ ರಾಜ್ಯ ಆಳಿದ್ರು? ಮೌರ್ಯ ರಾಜಮನೆತನದ ಸ್ಥಾಪಕ ಯಾರು? ಮೆಗಸ್ತನೀಸ್ ಯಾರು? ಮೆಗಸ್ತನೀಸ್ ಯಾರ ಮಾಹಿತಿ ದಾಖಲಿಸಿ ಅಮರಗೊಳಿಸಿದ? ಇಂಡಿಕಾ ಗ್ರಂಥ ಬರೆದವರು ಯಾರು? ವಿಷ್ಣುಗುಪ್ತ ಯಾರು? ವಿಷ್ಣುಗುಪ್ತ ಬೇರೆ ಯಾವ ಯಾವ ಹೆಸರುಗಳಿಂದ ಪ್ರಖ್ಯಾತನಾಗಿದ್ದಾನೆ? ಅರ್ಥಶಾಸ್ತ್ರ ಗ್ರಂಥ ಬರೆದವರು ಯಾರು? ಮೌರ್ಯರ ಪ್ರಸಿದ್ಧ ದೊರೆ ಯಾರು? ಮೌರ್ಯರ ರಾಜಧಾನಿ ಯಾವುದು? ಮೌರ್ಯ ಕಾಲದ 5 ಪ್ರಮುಖ ನಗರ ಕೇಂದ್ರಗಳು ಯಾವುವು? ವಾಯವ್ಯ ಭಾರತದ ದ್ವಾರ ಯಾವುದು? ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಕ್ಕಂಥ ವ್ಯಾಪಾರ ಮಾರ್ಗ ಯಾವುದು? ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ ಯಾವುದು? ದಕ್ಕನ್ನ ಹೃದಯ ಭಾಗ ಯಾವುದು? ಸುವರ್ಣಗಿರಿ ಯಾವ ರಾಜ್ಯದಲ್ಲಿದೆ? ಅಶೋಕ ಧಮ್ಮದ ಕಡೆಗೆ ಪ್ರೇರೇಪಿತನಾಗಲು ಕಾರಣ ಏನು? ಕಳಿಂಗ ಯುದ್ಧದ ಪರಿಣಾಮಗಳನ್ನು ಬರೆಯಿರಿ. ಅಶೋಕನ ಕಾಲದ ಆಡಳಿತ ಹೇಗಿತ್ತು? ದಯೆ ತತ್ವ ಬೋಧಿಸಿದವರು ಯಾರು? ಅಶೋಕ ಬುದ್ಧನ ವಿಚಾರಗಳನ್ನು ಪ್ರಸಾರ ಮಾಡಲಿಕ್ಕೆ ಯಾರನ್ನ ನೇಮಿಸ್ತಾನೆ? ಅಶೋಕನ ಶಾಸನಗಳಲ್ಲಿ ಯಾವ ವಿಚಾರಗಳು ಲಭ್ಯವಾಗ್ತವೆ? ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿವೆ? ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲಿ ಪತ್ತೆಯಾಗಿವೆ? ಭಾರತದ ರಾಜಲಾಂಛನ ಯಾವುದು? ಮೌರ್ಯ ಕಾಲದ ವ್ಯಾಪಾರ ಮತ್ತು ಕೃಷಿ ಬೆಳವಣಿಗೆ ಹೇಗಿತ್ತು? ರಾಜನ ಮೂಲ ಆದಾಯ ಯಾವುದು? ಗೂಢಾಚಾರ್ಯರ ಕೆಲಸ ಏನು? ಭಾರತದ ನಕ್ಷೆ ಬಿಡಿಸಿ ಮೌರ್ಯ ಕಾಲದ ಸ್ಥಳಗಳನ್ನು ಗುರುತಿಸ್ರಿ ಅಂತ ಇದೆ. ಸೊ ಇಷ್ಟು ನೋಡಿದ್ರೆ ಮೌರ್ಯರ ಬಗ್ಗೆ ಇಷ್ಟು ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ತಾವು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂತಂದರೆ ವಿದ್ಯಾರ್ಥಿಗಳೇ, ನಾನು ಏನು ಮಾಡ್ತೀನಿ, ಇದೇ ಪಾರ್ಟನ್ನು ಕಂಟಿನ್ಯೂ ಮಾಡ್ತೀನಿ ಕುಶಾನರ ಭಾಗದಲ್ಲಿ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಡಿಯೋಗಳನ್ನು ಶೇರ್ಗಳನ್ನು ಮಾಡಬೇಕು, ಲೈಕ್ಗಳನ್ನು ಮಾಡಬೇಕು. ಸೊ ಮತ್ತು ವಿಜ್ಞಾನದಲ್ಲಿನೂ ಹಿಂದಿಯಲ್ಲಿನೂ ಕೂಡ ಇದೇ ಥರದ ವಿಡಿಯೋಗಳನ್ನು ಹಾಕ್ತೀವಿ. ಅವುಗಳನ್ನು